ನಮಸ್ತೆ. ಎಲ್ಲರನ್ನೂ ಮಾತಾಡಿಸ್ದಿ. ಬೆಳಗ್ಗೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಲೆನೇ ಕೆಡಿಸ್ಕೋಬೇಡಿ. ವಾವ್ ಎನ್ನುವಂಥ ಒಂದು ಸೂಪರ್ ಆಗಿರುವ ತಿಂಡಿ ಜೊತೆ ನಾನು ಬಂದಿದ್ದೀನಿ. ದೋಸೆಯೊಂದೇ ಅಲ್ಲ, ಜೊತೆಗೆ ಚಟ್ನಿನೂ ಇದೆ. ಬನ್ನಿ ಮಾಡೇ ಬಿಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಳ್ಳಿ. ಇದಕ್ಕೆ ನಾನು 2 ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿರೋದು. ಇದು ಸಖತ್ ಟೇಸ್ಟ್ ಕೊಡುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ. ಹಾಗೆ ಅರ್ಧ ಡೊಳ್ಮೆಣಸನ್ನು ಹಾಕ್ಕೊಂಡೆ. 1 ಇಂಚು ಶುಂಠಿಯನ್ನು ಹಾಕ್ಕೊಂಡೆ. ಹಾಗೆ 1 ಎಸಳು ಕರಿಬೇವನ್ನು ಹಾಕ್ಕೊಂಡು 1 ಗಿರ್ಕಿ ಹೊಡೆಸೇ ಬಿಡಿ. ಸ್ವಲ್ಪ ಇರೋದ್ರಿಂದ ನೀರನ್ನು ಹಾಕಿದರೆ ನುಣ್ಣಗೆ ಆಗೋದೇ ಇಲ್ಲ. ಅದಕ್ಕಾಗಿ ನೀರು ಹಾಕೋದು ಬೇಡ. ಈ ರೀತಿ ತರಿಯಾಗಿ ಇರಲಿ. ಹೋಟೆಲಲ್ಲೂ ಕೂಡ ಇಷ್ಟು ರುಚಿಯಾದ ದೋಸೆ ಸಿಗಲ್ಲ ಗೊತ್ತಾ? ಈಗ ಇದಕ್ಕೆ ನಾನು 2 ಕಪ್ ರವಾವನ್ನು ಹಾಕೋತಾ ಇದ್ದೀನಿ. ಇದು ಗೋಧಿ ರವೆ. 2 ಕಪ್ಪು ಇದಕ್ಕೆ ಹಾಕ್ಕೊಂಡೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ಉಪ್ಪನ್ನು ಹಾಕ್ಕೋಬೋದು. ಹಾಗೆ 4 ಟೇಬಲ್ ಸ್ಪೂನ್ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡೆ, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಹಾಗೆ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗೆಲ್ಲವೂ ಕೂಡ ಪೇಸ್ಟ್ ಆಗಿದೆ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲವೂ ಕೂಡ. ಹಸಿಮೆಣಸು ಬೇಕಾದರೆ ಇದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಬೋದು, ಅದು ಸಖತ್ತಾಗಿರುತ್ತೆ. ಇದನ್ನು ಈಗ ನಾವು ಒಂದು ಪಾತ್ರೆಗೆ ಹಾಕಿ ಸೈಡಿಗೆ ಇಟ್ಕೊಳ್ಳೋಣ. ಸೂಪರ್ ಆಗುತ್ತೆ, ದಿಢೀರಾಗಿ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡಲೇಬೇಡಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ಈ ಹಿಟ್ಟಿಗೆ ಮಿಕ್ಸ್ ಮಾಡಿದೆ. ನೋಡಿ, ದೋಸೆ ಹಿಟ್ಟಿನ ಹದ ಈ ರೀತಿಯಾಗಿರಬೇಕು. ತುಂಬ ತೆಳ್ಳನೂ ಅಲ್ಲ, ತುಂಬ ದಪ್ಪನೂ ಅಲ್ಲ. ಇದನ್ನು ನೀವು ಅರ್ಧ ಗಂಟೆನೋ 1 ಗಂಟೆನೋ ಬಿಡಬೇಕು ಅಂತಿಲ್ಲ, ದಿಢೀರಾಗಿ ಮಾಡ್ಬೋದು. ಈ ದೋಸೆಗೆ ಒಳ್ಳೆ ಕಾಂಬಿನೇಷನ್ನು ಟೊಮೆಟೊ ಕಾಯಿ ಚಟ್ನಿ ಮಸ್ತಿರುತ್ತೆ. ಇದಕ್ಕೆ 2 ಟೊಮೆಟೊ, 1 ಈರುಳ್ಳಿ ಹಾಗೂ 2 ಒಣಮೆಣಸು ಹಾಗೂ 1 ಎಸಳು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಆಗಿ ಹೆಚ್ಕೊಂಡಿದ್ದೀನಿ. ಒಂದು ಬಾಣಲೆ ತೊಗೊಳ್ಳಿ. 2 ಚಮಚ ಎಣ್ಣೆ ಹಾಕಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಕಟ್ ಮಾಡ್ಕೊಂಡಂಥ ಒಣಮೆಣಸು, ಈರುಳ್ಳಿ, ಟೊಮೆಟೊವನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೂಪರ್ ಕಾಂಬಿನೇಷನ್ನು. ಈ ರೀತಿಯಾಗಿ ಹೊಡ್ಕೊಳ್ಳಿ. ನೋಡಿ, ಬಾಡಿದ್ದೆಲ್ಲ ಕಾಣಿಸುತ್ತೆ. ಇಷ್ಟಿದ್ರೆ ಸಾಕಾಗತ್ತೆ. ಇದಕ್ಕೂ ನೀವು ಹಸಿಮೆಣಸನ್ನು ಬೇಕಾದರೆ ಹಾಕ್ಕೋಬೋದು. ಮಿಕ್ಸಿ ಜಾರಿಗೆ 1/4 ಕಪ್ ತೆಂಗಿನ ತುರಿಯನ್ನು ಹಾಕ್ಕೊಂಡೆ. ಇದಕ್ಕೆ ನಾನೀಗ ಅರ್ಧ ಚಮಚ ಬೆಲ್ಲವನ್ನು ಹಾಕ್ಕೋತಾ ಇದ್ದೀನಿ. ಟೇಸ್ಟಿಗೆ ಆಪ್ಷನ್ ಇದು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಹಾಗೆ ನಾವೀಗ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲವನ್ನು ಇದಕ್ಕೆ ಹಾಕ್ಕೋಬೇಕು. ನೋಡಿ, ಹಾಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡೆ. ಉಪ್ಪು ರುಚಿಗೆ ತಕ್ಕಷ್ಟು. ಇದಕ್ಕೆ ನೀವು ಹಸಿಮೆಣಸನ್ನು ಬೇಕಾದರೂ ಹಾಕ್ಕೋಬೋದು. ಇದನ್ನು ನಾವೀಗ ತರಿಯಾಗಿ ರುಬ್ಕೋಬೇಕು. ತುಂಬ ಪೇಸ್ಟ್ ಆಗೋದು ಅವಶ್ಯಕತೆ ಇಲ್ಲ. ಒಗ್ಗರಣೆ ಬೇಡ, ಏನೂ ಬೇಡ. ಹೀಗೆ ದೋಸೆ ಜೊತೆ ತಿನ್ನಿ, ಸೂಪರ್ ಆಗಿರುತ್ತೆ. ಈ ದೋಸೆಗೆ ಈ ಚಟ್ನಿನೇ ಒಳ್ಳೆ ಕಾಂಬಿನೇಷನ್ನು. ನಾನು ಈ ದೋಸೆ ಮಾಡಿದಾಗ ಈ ಚಟ್ನಿಯನ್ನೇ ಯಾವಾಗಲೂ ಮಾಡೋದು. ನೋಡಿ, ಇದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ವೇಸ್ಟ್ ಆಗಬಾರ್ದು ಅಂತ ಚಟ್ನಿ ಜೊತೆಗೆ ಆ್ಯಡ್ ಮಾಡಿಕೊಂಡೆ. ಈಗ ದೋಸೆಯನ್ನು ಎರೆಯುವಂಥ ಸಮಯ. ದೋಸೆ ತವಾವನ್ನು ಕಾಯ್ಲಿಕ್ಕೆ ಇಟ್ಕೊಳ್ಳಿ. ನಾವು ಇದಕ್ಕೆ ದೋಸೆ ಬಂಡಿ ಅಂತಲೇ ಕರೆಯೋದು. ಹಾಗೆ ಎಣ್ಣೆಯನ್ನು ಸವರ್ಕೊಂಡು ಈಗ ದೋಸೆ ಮಾಡ್ತಾ ಇದ್ದೀನಿ. ಆದರೆ ನಾವು ದೋಸೆ ಮಾಡಲ್ಲ, ತೆಳ್ಳೆವು ಅಂತ ಮಾಡ್ತೀವಿ. ಅದನ್ನು ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ ಇವಾಗ. ಯಾರ್ಯಾರು ಅಡುಗೆ ಆಟ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ನೋಡಿ ಎಷ್ಟು ಗರಿಗರಿಯಾಗಿದೆ ಅಂತ. ಸೂಪರ್ ಆಗಿರುವಂತಹ ರೆಸಿಪಿ ಇದು. ಈಗ ತೆಳ್ಳೆವನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಬೆಳಿಗ್ಗೆ ಡೈಲಿ ತೆಳ್ಳೆವನ್ನೇ ಮಾಡೋದು. ದೋಸೆ ಗರಿಯಾಗೋದ್ರೊಳಗೆ ಹೋಗಿ ಬೇಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಬಂದುಬಿಡಿ. ಅಡುಗೆ ಮನೆಯಿಂದ ಹೀಗೆ ನೋಡ್ತಾ ಇದ್ದರೆ ನಮ್ಮ ಮನೆ ಹಿತ್ತಲೆ ಕಾಣಿಸುತ್ತೆ ನೋಡಿ. ನೋಡಿ, ಗರಿ ಆಗ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಗರಿಯಾದ ಸೂಪ್
ಸೂಪರ್ ಆದಂಥ ದೋಸೆ, ಬಿಸಿ ಬಿಸಿಯಾಗಿ ಇರಬೇಕು. ಚಟ್ನಿ ಜೊತೆ ವಾವ್ ಸ್ವರ್ಗ. ಚಟ್ನಿ ಇರಲಿ, ಬಾಜಿ ಇರಲಿ, ನಮಗಂತೂ ಬೆಲ್ಲ ತುಪ್ಪ ಬೇಕೇ ಬೇಕು. ಹೀಗೆ ಸುಲಭದ ಹಾಗೂ ರುಚಿಕರವಾದ ತಿಂಡಿಯನ್ನು ಅಡುಗೆ ಆಟದಲ್ಲಿ ಮಾಡ್ತಾ ಇರೋಣ ಸ್ನೇಹಿತರೆ. ಭೇಟಿಯಾಗ್ತಾ ಇರೋಣ. ಧನ್ಯವಾದಗಳು.